ನನ್ನ ಮಗಳು ಲಾ ಕಲಿತಾ ಇದ್ದಾಳೆ, ಅವಳನ್ನು ಸೂಳೆಗಾರಿಕೆ ಮಾಡುವವಳು ಇವಳು ಅಂತ ಹೇಳಿ ಫೋಟೋ ಹಾಕಿ ಬರೀತಾರೆ. ನಾವು ಪಕ್ಕಾ ಹಿಂದೂಗಳು, ಪಕ್ಕಾ ಹಿಂದೂಗಳು. ಆ ದೇವಸ್ಥಾನದ ಸಾವಿರ ಸಾವಿರ ಲಕ್ಷ ಲಕ್ಷ ಕೋಟಿ ಒಳಗೆ ಹಾಕಿ ಅದೇ ಹಿಂದೂ ಸಮಾಜದ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಂದು ತಿಂದು ತೇಗಿ ಬಿಸಾಡಿ ಹಿಂದುತ್ವದ ಬಗ್ಗೆ ಮಾತಾಡುವಂಥ ಪಾಪಿಗಳೇ ಎಚ್ಚರಿಕೆ ಇರಲಿ. ಮುಂದಿನ ದಿನಗಳಲ್ಲಿ ನಮ್ಮನ್ನು ಕೆಣಕಿದ್ರೆ ನಿಮ್ಮ ಚಡ್ಡಿಯ ಒಳಗೆ ಇರುವಂಥ ವಿಷಯಗಳೆಲ್ಲ ಹೊರಗಡೆ ಬರ್ತದೆ. ಜಾಗ್ರತೆ ಮಾಡ್ಕೊಳ್ಳಿ ನೀವು ಕೂಡ. ಸೌಜನ್ಯ ನನ್ನ ಜಾತಿಯ ಮಗಳಲ್ಲ, ಪ್ರಸನ್ನಕ್ಕನ ಜಾತಿಯ ಮಗಳಲ್ಲ, ಇನ್ಯಾರ್ದೋ ಜಾತಿದ್ದು ಮಗಳಲ್ಲ, ಇಡೀ ದೇಶದ ಮಗಳವಳು, ಇಡೀ ದೇಶದ ಮಗಳವಳು. ಸೌಜನ್ಯ ತಾಯಿಗೆ ಒಡಿಸ್ತಾರೆ, ವೇದಿಕೆಯಲ್ಲಿ ಮಾನಭಂಗಕ್ಕೆ ಪ್ರಯತ್ನ ಮಾಡ್ತಾರೆ, ಸೌಜನ್ಯಳ ತಮ್ಮನಿಗೆ ಹೊಡಿತಾರೆ. ಸನಾತನ ಹಿಂದೂ ಧರ್ಮದ ದೇವಸ್ಥಾನ ಅದನ್ನು 420 ಕೆಲಸ ಮಾಡಿ ಫ್ರಾಡ್ ಮಾಡಿ ನಮಗೆ ಕಳೆದ 12 ವರ್ಷಗಳಿಂದ ನಮ್ಮದೇ ಜಿಲ್ಲೆಯ ನಮ್ಮದೇ ತಾಲೂಕಿನ ಧರ್ಮಸ್ಥಳ ಅನ್ನುವ ಗ್ರಾಮದಲ್ಲಿ ಆದಂಥ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ 12 ವರ್ಷಗಳಿಂದ ನಿರಂತರವಾಗಿ ನ್ಯಾಯವನ್ನು ಕೇಳಿದೆವು. ಎಲ್ಲಿ ನ್ಯಾಯ ಸಿಗಲಿಲ್ಲ. ಮತ್ತೊಂದು ಅದು ಹಿಂದೂ ದೇವಸ್ಥಾನ, ಹಿಂದೂ ದೇವಸ್ಥಾನ, ಸನಾತನ ಹಿಂದೂ ಧರ್ಮದ ದೇವಸ್ಥಾನ. ಅದು ಯಾವುದೇ ಅಲ್ಪಸಂಖ್ಯಾತರ ದೇವಸ್ಥಾನ ಅಲ್ಲ, ಅದು ಸನಾತನ ಹಿಂದೂ ಧರ್ಮದ ದೇವಸ್ಥಾನ. ಅದನ್ನು 420 ಕೆಲಸ ಮಾಡಿ ಫ್ರಾಡ್ ಮಾಡಿ ಸುಳ್ಳು ದಾಖಲೆಗಳನ್ನು ನೀಡಿ ನಮ್ದು ಅಂತ ಹೇಳಿ ಒಳಗೆ ಹಾಕಿದ್ದಾರೆ, ಮನೆ ದೇವರು ಅಂತ ಹೇಳಿ. ಅದು ಹಿಂದೂಗಳ ಕೈಗೆ ಬರಬೇಕು. ಸಾಧಾರಣ ಕಳೆದ ಸೌಜನ್ಯಳ ಅತ್ಯಾಚಾರ ಕೊಲೆ ಆದಾಗ 3,000 ಕೋಟಿ ಬಡ್ಡಿಗೆ ಬಿಟ್ಟಿದ್ರು. ಈಗ 15,000 ಕೋಟಿಗಿಂತ ಮಿಗಿಲಾಗಿದೆ ಬಡ್ಡಿ ಹಣ. 36 ಲಕ್ಷ ಜನರಿಗೆ ಕೊಟ್ಟಿದ್ದಾರೆ ಈ ರಾಜ್ಯದಲ್ಲಿ. ಇದೇ ಹಿಂದೂ ದೇವಸ್ಥಾನದ ಭಂಡಾರದ ಹಣ ಅದು, ಅದರಲ್ಲಿ ಬಡ್ಡಿ ತಿಂತ ಇದ್ದಾರೆ. ಆ ಬಡ್ಡಿ ದಂಧೆ ನಿಲ್ಲಬೇಕು. ಇದೆಲ್ಲ ಯಾಕಂತೇಳಿದರೆ ಸಮಾಜ ಇವತ್ತು ಹಾಳಾಗ್ತಾ ಇದೆ. ರಾಜಕಾರಣಿಗಳು ಇಂಥ ಪಾಪಿಗಳ ಜೊತೆ ಕೈ ಜೋಡಿಸಿದ್ದಾರೆ. ಎಲ್ಲ ಪಕ್ಷದವ್ರು ನಾವು ಹೇಳೋದು, ಆ ಪಕ್ಷ ಈ ಪಕ್ಷ ನಮಗೆ ಪಕ್ಷವೇ ಇಲ್ಲ ಈಗ. ಅದಕ್ಕೋಸ್ಕರ ಒಂದು ಈ ದೇಶ ಕೊಟ್ಟಂಥ ಅವಕಾಶ, ನಮಗೆ ನೋಟ, ದೇಶ ಕೊಟ್ಟಂಥ ಅವಕಾಶ, ಸುಪ್ರೀಂ ಕೋರ್ಟ್ ಕೊಟ್ಟಂಥ ಅವಕಾಶ ನೋಟ. ಈ ನೋಟದ ಮುಖಾಂತರ ನಾವು ಆ ಹಕ್ಕನ್ನು, ಪ್ರಜಾಪ್ರಭುತ್ವದ ಹಕ್ಕನ್ನು ಪಡ್ಕೊಳ್ಳಿಕ್ಕೆ ನಾವು ಸನ್ನದ್ಧರಾಗಬೇಕು. ಇದು ನಮ್ಮ ಹಕ್ಕು. ಯಾವುದೇ ರಾಜಕೀಯ ಪಕ್ಷದವನಿಂದ ನಮಗೆ 76 ವರ್ಷ ಆಯಿತು ಸ್ವಾತಂತ್ರ್ಯ ಬಂದು, ಯಾವುದೇ ರಾಜಕೀಯ ಪಕ್ಷದವನಿಂದ ನಮಗೆ ಒಳ್ಳೆಯದಾಗಲಿಲ್ಲ, ನಮ್ಮ ಸಮಾಜಕ್ಕೆ ಒಳ್ಳೆಯದಾಗಲಿಲ್ಲ, ಸನಾತನ ಹಿಂದೂ ಧರ್ಮಕ್ಕೆ ಒಳ್ಳೆಯದಾಗಲಿಲ್ಲ, ಈ ದೇಶಕ್ಕೆ ಒಳ್ಳೆಯದಾಗಲಿಲ್ಲ. ಇದು ನಮ್ಮ ಒಕ್ಕೊರಳ ಬೇಡಿಕೆ. ಅದಕ್ಕೋಸ್ಕರ ನೋಟಾ ಅಭಿಯಾನವನ್ನು ನಾವು ಮಾಡ್ತಿದ್ದೇವೆ. ಅದಕ್ಕೋಸ್ಕರ ನೋಟಾ ಅಭಿಯಾನ ಏನು ಸುಮ್ಮನೆ ಅಲ್ಲ. ನೋಟಾ ಅಭಿಯಾನ ಮಾಡ್ತಾ ಇರುವಂಥದ್ದು ನಾವು ಸುಮ್ಮನೆ ಮಾಡ್ತಾ ಇರುವಂಥದ್ದಲ್ಲ. ಇದೇನು ಮಕ್ಕಳಾಟಿಗೆ ಅಲ್ಲ. 12 ವರ್ಷದಿಂದ ಒಂದು ಹೆಣ್ಣು ಮಗುವಿಗೆ, ಅಪ್ರಾಪ್ತ ಬಾಲಕಿ 17 ವರ್ಷದ ಮಗುವಿಗೆ ನ್ಯಾಯ ಸಿಗಲಿಲ್ಲ ಅಂತ ಹೇಳಿದರೆ, ಇಡೀ ದೇಶದ 140 ಕೋಟಿ ಜನರು ತಲೆ ತಗ್ಗಿಸಿ ನತಮಸ್ತಕರಾಗಿ ಬದುಕುವಂತಹ ಒಂದು ಸನ್ನಿವೇಶ ಇದು. 12 ವರ್ಷದಲ್ಲಿ 140 ಕೋಟಿ ಜನಗಳ ಮುಂದೆ ಒಂದು ಅತ್ಯಾಚಾರ ಆಗ್ತದಂತೆ ಹೇಳಿದರೆ ಏನು ಕತೆ ಇದು? ನ್ಯಾಯ ಸಿಗುವುದಿಲ್ಲ. ಯಾವುದೇ ಪಕ್ಷದವನು ಗೆಲ್ಲಿಸಿ ಕಳಿಸಿದರೆ ಅವರದ್ದೇ ಕೈಕಾಲು ಹಿಡಿದು ಬದುಕುವಂಥ ವಾಸ್ತವ ಸ್ಥಿತಿ ನಿರ್ಮಾಣ ಆಗಿದೆ. ಯಾವುದೇ ಸರ್ಕಾರದಿಂದ ಇವತ್ತು ನ್ಯಾಯ ಸಿಗ್ತಾ ಇಲ್ಲ. ಸಾವಿರ ಹೆಣಗಳ ರಾಶಿ ಅಲ್ಲಿ ಇದೆ, ಜೀವಂತ ಶವಗಳಿದ್ದಾವೆ ಅಲ್ಲಿ. ನಾವು ಕಳೆದ 8-9 ತಿಂಗಳಿಂದ, ಕಳೆದ ಜೂನ್ 16ನೇ ತಾರೀಕಿನಿಂದ ಬೊಬ್ಬೆ ಹೊಡಿತಿದ್ದೇವೆ. ಯಾವತ್ತು ಸೌಜನ್ಯಳ ಅತ್ಯಾಚಾರದ ಆರೋಪಿ ಅಂತ ಹೇಳಿ ಒಬ್ಬ ನಿರಪರಾಧಿಯನ್ನು ಬಿಂಬಿಸ್ತಿದ್ರ, ಅವನನ್ನು ನಿರಪರಾಧಿಯಾಗಿ ಈ ದೇಶದ ಕಾನೂನು ಬಿಡುಗಡೆಗೊಳಿಸ್ತಾ ಆವತ್ತಿಂದ ಹೋರಾಟ ಮಾಡ್ತಿದ್ದೇವೆ. ಯಾವುದೇ ಒಬ್ಬ ರಾಜಕೀಯ ಪಕ್ಷದ ಮುಖಂಡ ನಮ್ಮ ಜೊತೆ ಬರುವುದಿಲ್ಲ. ಎಲ್ಲೋ ಕೂತ್ಕೊಂಡು ಬೊಗಳೆ ಬಿಡ್ತಾರೆ. ಇವರು ಸೌಜನ್ಯ ತಾಯಿಗೆ ಒಡಿಸ್ತಾರೆ, ವೇದಿಕೆಯಲ್ಲಿ ಮಾನಭಂಗಕ್ಕೆ ಪ್ರಯತ್ನ ಮಾಡ್ತಾರೆ, ಸೌಜನ್ಯಳ ತಮ್ಮನಿಗೆ ಹೊಡಿತಾರೆ. ನಾವೇನು ಹೋರಾಟಗಾರರಿದ್ದೇವೆ ಇವತ್ತು, ನಮ್ಮ ಹೆಂಡತಿಯನ್ನು ಫೇಸ್ಬುಕ್ಕಲ್ಲಿ ಇವಳು ಇಂಥವನ ಹೆಂಡತಿ ಮೆಜೆಸ್ಟಿಕ್ಕಿನಲ್ಲಿ ದಂಧೆ ಮಾಡುವವಳು ಅಂತ ಹೇಳಿ ಬರೀತಾರೆ. ನನ್ನ ಮಗಳು ಲಾ ಕಲಿತಾ ಇದ್ದಾಳೆ, ಅವಳನ್ನು ಸೂಳೆಗಾರಿಕೆ ಮಾಡುವವಳು ಇವಳು ಅಂತ ಹೇಳಿ ಫೋಟೋ ಹಾಕಿ ಬರೀತಾರೆ.
ಮಟ್ಟಣ್ಣವ್ರ 2 ಮಕ್ಕಳಿದ್ದಾರೆ, 9 ವರ್ಷದ್ದು 6 ವರ್ಷದ್ದು ಮಕ್ಕಳಿದ್ದಾರೆ, 2 ಹೆಣ್ಣು ಮಕ್ಕಳು. ಆ ಮಕ್ಕಳನ್ನು ಎಲ್ಲ ಧರ್ಮಸ್ಥಳದವರಿಗೆ ಹುಟ್ಟಿದ್ದು ಅಂತ ಬರೀತಾರೆ. ಈ ರೀತಿಯ ತೇಜೋವಧೆ ಮಾಡ್ತಾರೆ. ಏನು ಹೋರಾಟಗಾರರು ಇವತ್ತು ಪ್ರಸನ್ನಕ್ಕ ಇರ್ಬೋದು, ಅವರನ್ನು ಕಾಮಟಿಪುರದ ಕಾಮಾಕ್ಷಿ ಸೂಳೆ ದಂಧ ಮಾಡುವವರು ಅಂತ ಬರೀತಾರೆ. ಸೌಜನ್ಯಳ ತಾಯಿಗೆ ಯಾರ್ಯಾರನ್ನು ಕಟ್ಟಿ ಹಾಕಿ ಬರೀತಾರೆ. ಇದನ್ನು ನೋಡಿಕೊಂಡು ಇಂಥ ಪಾಪಿ ರಾಜಕೀಯದವರಿಗೆ ನಾವು ಓಟನ್ನು ಕೊಡಬೇಕಾ? ಅದಕ್ಕೋಸ್ಕರ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ, ಈ ದೇಶದಲ್ಲಿ, ಈ ಒಂದು ಜಿಲ್ಲೆಯಲ್ಲಿ ನಾವು ನೋಟಕ್ಕೆ ಇವತ್ತು ಚಾಲನೆಯನ್ನು ನೀಡ್ತಾ ಇದ್ದೇವೆ. ಮೊನ್ನೆಯಿಂದ ಇದೇನು ಕದ್ದು ಮುಚ್ಚಿ ಮಾಡುವಂಥದ್ದಲ್ಲ, ಅವನಿಗೆ ಕೊಡಿ ಇವನಿಗೆ ಕೊಡಿ ಅಂತ ಹೇಳಿ. ಇದರಲ್ಲಿ ಯಾವುದೇ ಜನಗಳಿಲ್ಲ. ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿದಂಥ ನೋಟ, ಸುಪ್ರೀಂ ಕೋರ್ಟೇ ತೀರ್ಮಾನ ಮಾಡಿದಂಥ ನೋಟ ಇರುವುದು ಕಡೆಯ ಸಾಲಿನಲ್ಲಿ, ಕೊನೆಯಲ್ಲಿರುವಂಥ ಬಟನ್. ಅದು ನಮ್ಮ ನೋವು ಸ್ವಾಮಿ. ಇದು ನಾವು ಈ ದೇಶದ ಪ್ರಜೆಗಳು, ನಮಗೆ ಬದುಕಲಿಕ್ಕೆ ಹಕ್ಕಿಲ್ಲ, ನಮ್ಮ ಮನೆಯವರಿಗೆ ಬದುಕಲಿಕ್ಕೆ ಹಕ್ಕಿಲ್ಲ. ಅದಕ್ಕೋಸ್ಕರ ನೋಟಕ್ಕೆ ಮತ ಅಂತ ಕೇಳುವಂಥದ್ದು. ನಾನು ಹೇಳುವಂಥದ್ದು ಈ ಜಿಲ್ಲೆ ಮಾತ್ರ ಅಲ್ಲ, ಈ ರಾಜ್ಯ ಮಾತ್ರ ಅಲ್ಲ, ಈ ದೇಶದಲ್ಲಿ ಇಂಥ ರಾಜಕೀಯದವರನ್ನು ಅಧಿಕಾರ ಮಾಡಲಿಕ್ಕೆ ಬಿಡಬಾರ್ದು. ಧರ್ಮದ ಹೆಸರಲ್ಲಿ ಧರ್ಮವನ್ನು ಹೊಡಿತಾರೆ, ಜಾತಿಯ ಹೆಸರಲ್ಲಿ ಮತದಾನವನ್ನು ಮಾಡ್ತಾರೆ, ಸ್ವಾರ್ಥಕ್ಕೋಸ್ಕರ. ನಾವು ಹಾಗೆಲ್ಲ. ಸೌಜನ್ಯ ನನ್ನ ಜಾತಿಯ ಮಗಳಲ್ಲ, ಪ್ರಸನ್ನಕ್ಕನ ಜಾತಿಯ ಮಗಳಲ್ಲ, ಇನ್ಯಾರ್ದೋ ಜಾತಿದ್ದು ಮಗಳಲ್ಲ. ಇಡೀ ದೇಶದ ಮಗಳವಳು, ಇಡೀ ದೇಶದ ಮಗಳವಳು. ನಾವು ಒಂದು ಮಗುವಿಗೋಸ್ಕರ ನ್ಯಾಯವನ್ನು ಕೇಳ್ತಾ ಇಲ್ಲ. ಇಲ್ಲಿ ಒಂದು ಮಗುವಿಗೋಸ್ಕರ ನ್ಯಾಯವನ್ನು ಕೇಳ್ತಾ ಇಲ್ಲ. ಸನಾತನ ಹಿಂದೂ ಧರ್ಮದ ದೇವಸ್ಥಾನವನ್ನು ಹಾಳುಗೆಡವಿದ್ದಾರೆ. ಅದರಿಂದ ಬರುವಂಥ ವರ್ಷಕ್ಕೆ ಸಾವಿರಾರು ಕೋಟಿ ಹಣವನ್ನು ದೋಚಿ ಇಡೀ ಹಿಂದೂ ಸಮಾಜವನ್ನು ನಾಶ ಮಾಡಲಿಕ್ಕೆ ಹೊರಟಿದ್ದಾರೆ. ಅದರ ವಿರುದ್ಧ ನಮ್ಮ ಹೋರಾಟ. ಸರ್ಕಾರದ ಗಮನಕ್ಕೆ ತಂದರೆ ಇದನ್ನು ಕೇಳಿಸಿಕೊಳ್ಳುವಂಥ ಜನಗಳಿಲ್ಲ ಅಲ್ಲಿ. ಅದಕ್ಕೋಸ್ಕರ ನೋಟ. ಸಾವಿರ ಅತೃಪ್ತ ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಆಗಿದೆ. ಅಲ್ಲಿ ಯಾವುದೇ ಕೇಸ್ ದಾಖಲಾಗಲಿಲ್ಲ. ಇನ್ನೆಷ್ಟು ಅತ್ಯಾಚಾರ ಕೊಲೆ ಆಗಿದೆ ಅಂತ ಪ್ರಕರಣದಲ್ಲಿ ರಿಪೋರ್ಟ್ ಆಗಿ ಕೇಸನ್ನು ಮುಗಿಸಿದ್ದಾರೆ. ಅದಕ್ಕೋಸ್ಕರ ನೋಟಕ್ಕೆ ಓಟು, ಅದಕ್ಕೋಸ್ಕರ ನೋಟಕ್ಕೆ ಓಟು. ಸಾವಿರಾರು ಜನರ ಭೂ ಕಬಾಳಿಕೆ ಮಾಡಿದ್ದಾರೆ, ಒಡೆದು ಸಾಯಿಸಿ ಒಳಗೆ ಹಾಕಿದ್ದಾರೆ. ಸರ್ಕಾರವನ್ನು ಹಿಡಿತದಲ್ಲಿಟ್ಟುಕೊಂಡು ಸಾವಿರಗಟ್ಟಲೆ ಎಕರೆ ಜಾಗವನ್ನು ಈ ಧನದಾಯಿಗಳು, ಭೂದಾಯಿಗಳು ಜಾಗ ಒಳಗೆ ಹಾಕಿದ್ದಾರೆ. ಅದಕ್ಕೋಸ್ಕರ ನೋಟಕ್ಕೆ ಓಟು. ಸಾಧಾರಣ 15,000 ಕೋಟಿ ಬಡ್ಡಿ ದಂಧೆಯಲ್ಲಿ ಬಡ್ಡಿ ಕಲೆಕ್ಷನ್ ಮಾಡ್ತಾರೆ. ಅದಕ್ಕೋಸ್ಕರ ನೋಟಕ್ಕೆ ಓಟು. ಇದು ಸನಾತನ ಹಿಂದೂ ಧರ್ಮಕ್ಕೆ ಆಗುವಂಥ ಅಪಪ್ರಚಾರ, ಅನಾಚಾರ. ಇದನ್ನು ನಿಲ್ಲಿಸಲಿಕ್ಕೋಸ್ಕರ ಮತದಾನ ಯಾವುದಕ್ಕೆ, ನೋಟಕ್ಕೆ ಅಂತ ಹೇಳುವಂಥದ್ದು. ಇದರಲ್ಲಿ ನಮ್ಮದು ಯಾರ್ದು ಅಪೇಕ್ಷೆಗಳಿಲ್ಲ. ನಮಗೆ ನ್ಯಾಯ ಬೇಕು ಸ್ವಾಮಿ. ಇದು ಸನಾತನ ಹಿಂದೂ ರಾಷ್ಟ್ರ, ಇದು ನಮಗೆ ನ್ಯಾಯ ಬೇಕಿಲ್ಲಿ. ಅದಕ್ಕೋಸ್ಕರ ನ್ಯಾಯಕ್ಕೆ ನೋಟಕ್ಕೆ ಓಟು ಅಂತ ಕೇಳುವಂಥದ್ದು. ಅದನ್ನು ಕೇಳಿದರೆ ಏನು, ಕೆಲವರು ಹೇಳ್ತಾರೆ ವೇಸ್ಟ್. ಅರೆ ವೇಸ್ಟ್ಗಳು, ನೀವು ಹೇಳುವವರು ವೇಸ್ಟ್ಗಳು. ನಿಮಗೆ ಈ ಮಣ್ಣಲ್ಲಿ ಬದುಕಲಿಕ್ಕೆ ಹಕ್ಕಿಲ್ಲ. ಇದು ಭಾರತಾಂಬೆಯ ಮಡಿಲಿದು, ನಮ್ಮ ತಾಯಿಯ ಮಡಿಲಿದು. ಈ ಮಣ್ಣಲ್ಲಿ ಇರಲಿಕ್ಕೆ ಪಾಪಿಗಳು ನೀವು. ಕೆಲವರು ಹೇಳ್ತಾರೆ ನೋಟಕ್ಕೆ ಓಟ್ ಹಾಕಿದರೆ ವೇಸ್ಟ್. ಹೇಗೆ ಆಗೋದು ಸ್ವಾಮಿ? ಹಾಗಾದರೆ ಸುಪ್ರೀಂ ಕೋರ್ಟು ಮಾಡಿದಂಥ ಒಂದು ಕೊಟ್ಟಂಥ ತೀರ್ಮಾನ ವೇಸ್ಟ್ ಅಂತ ಹೇಳ್ತಾರೆ. ಆದರೆ ಅಂಥವನಿಗೆ ಈ ದೇಶದಲ್ಲಿ ಈ ಸಂವಿಧಾನವನ್ನು ದೂಷಣೆ ಮಾಡುವವನಿಗೆ ಈ ಮಣ್ಣಿನಲ್ಲಿ ಬದುಕಲಿಕ್ಕೆ ಹಕ್ಕೇ ಇಲ್ಲ. ಅವನಿಗೆ ಬದುಕಲೇಬಾರ್ದು ಅಂತವನು. ಸುಪ್ರೀಂ ಕೋರ್ಟ್ ಮಾಡಿದಂಥ ತೀರ್ಮಾನ ಅದು. ನೋಟ 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 ಯಾತಕ್ಕೋಸ್ಕರ ನೋಟ? ಇಂಥ ಅನ್ಯಾಯಗಳಾದಾಗ ಈ ರಾಜಕೀಯ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಪತ್ರಿಕಾ ರಂಗ ಎಲ್ಲ ರಂಗಗಳು ಸತ್ತು ನಿದ್ದೆ ಮಾಡಿದಾಗ ಅದನ್ನು ಎಬ್ಬಿಸಲಿಕ್ಕೆ, ಇದನ್ನು ಬೊಟ್ಟು ಮಾಡಿ ತೋರಿಸಲಿಕ್ಕೋಸ್ಕರ ನೋಟ. ಅದಕ್ಕೋಸ್ಕರ ನೋಟ. ಇದನ್ನು ಯಾರು ಮಾಡಬೇಕು? ಚುನಾವಣಾ ಆಯೋಗವೇ ಮಾಡಬೇಕಿತ್ತು ಈ ನೋಟದ ಪ್ರಚಾರ. ಯಾಕೆ ಮಾಡಲಿಲ್ಲ? ಯಾಕೆ ಮಾಡಲಿಲ್ಲ? ನಾನು ಕೇಳುವಂಥದ್ದು, ಪ್ರಸನ್ನಕ್ಕನನ್ನು ಮೊನ್ನೆ DC ಆಫೀಸಿಗೆ ಕಳಿಸಿದಾಗ ಹೇಳ್ತಾರೆ. ಯಾವ ರೀತಿಯಲ್ಲಿ ಹೇಳ್ತಾರೆ? ಅಲ್ಲಿ ಮೇಲೆ 2 ಜನ ಇದ್ದಾರಲ್ವ, 2 ಚಿಹ್ನೆ ಉಂಟಲ್ಲ, ಅದಕ್ಕೆ ಒತ್ತಿ, ಯಾವುದರಲ್ಲಿ ಯಾರಿಗಾದ್ರೂ ಒಬ್ಬನಿಗೆ ಒತ್ತಿ ಅಂತೇಳಿ. ಹಾಗಾದರೆ ನೋಟ ಯಾಕೆ ಇರೋದು?
ಮಿಷಿನಲ್ಲಿ ಯಾಕೆ ನೋಟದ ಆ ಒಂದು ಬಟನನ್ನು ಇಟ್ಟದ್ದು ಯಾಕೆ? ಹಾಗಾದರೆ ಒಂದು ಅಧಿಕಾರಿಗಳೇ ಸುಪ್ರೀಂ ಕೋರ್ಟಿನ ಒಂದು ಆದೇಶವನ್ನು ಉಲ್ಲಂಘನೆ ಮಾಡ್ತಾರೆ ಅಂತ ಹೇಳಿದರೆ ಹಾಗಾದರೆ ಏನು? ಈ ದೇಶದ ಶಾಸಕಾಂಗದ ಕೈಯಲ್ಲಿ ನತಮಸ್ತಕರಾಗಿ ಬದುಕ್ತೀರ ನೀವು? ಕೇಳಬೇಕಲ್ಲ ನಾವು ಇದನ್ನು. ಅರೆ ನಮಗೂ ಕೂಡ ಪ್ರಜೆಗಳಿಗೆ ಹಕ್ಕನ್ನು ಕೊಡಿ, ನಮಗೆ ಪ್ರಜೆಗಳಿಗೆ ಹಕ್ಕನ್ನು ಕೊಡಿ. ಹೇಳ್ತೇವೆ ನಾವು ಬಹಳ ಒಳ್ಳೆಯದಾಗಿ, ಮಗು ಹತ್ರ ತಾಯಿ, ಮಗು ಹತ್ರ ಮಾತ್ರ ತಾಯಿ ಹಾಲು ಕೊಡೋದು ಅಂತ ಹೇಳಿ. ಇವತ್ತು ನಾವು ಮಕ್ಕಳ ಥರ ಅಳ್ತಾ ಇದ್ದೇವೆ. ಕರೆದ 12 ವರ್ಷಗಳಿಂದ ಕೊಟ್ಟಿರ ನೀವು ನ್ಯಾಯವನ್ನು ಕೊಟ್ಟಿರ, ನಮಗೆ ಕೊಟ್ಟಿದ್ದೀರ ನ್ಯಾಯವನ್ನು ನೀವೆಲ್ಲಾದರೂ? ಯಾವನಾದರೂ ಒಬ್ಬ ಶಾಸಕ, ಯಾವನಾದರೂ ಒಬ್ಬ MP, ಯಾವನಾದರೂ ಒಬ್ಬ ಮುಖ್ಯಮಂತ್ರಿ, ಯಾವನಾದರೂ ಒಬ್ಬ ಪ್ರಧಾನಮಂತ್ರಿ ಆ ಮನೆಗೆ ಬಂದು ಕೇಳಿದ್ದಾನ ಏನಾಗಿದೆ ನಿಮ್ಮ ಮಗುವಿಗೆ? ನಿಮ್ಮ ಮಗುವನ್ನು ಅತ್ಯಾಚಾರ ಮಾಡಿ ಕೊಂದದ್ದು ಯಾರು? ಮನೆಯವರು ಕಂಪ್ಲೇಂಟ್ ಕೊಟ್ಟರೆ ತೆಗೊಳ್ಳುವಂಥ ಪರಿಸ್ಥಿತಿ ಇಲ್ಲ ಸ್ವಾಮಿ. ಮನೆಯವರು ಕಂಪ್ಲೇಂಟ್ ಕೊಟ್ಟು ಇಂಥವನ್ನೇ ಅತ್ಯಾಚಾರ ಮಾಡಿದಾನಂತ ಹೇಳಿದರೆ ಕಂಪ್ಲೇಂಟ್ ತೆಗೊಳ್ಳುವಂಥ ಪರಿಸ್ಥಿತಿ ಇಲ್ಲ. ಹೇಗೆ ಈ ದೇಶದಲ್ಲಿ ನಾವು ಬದುಕಬೇಕು? ಹೇಗೆ ಈ ದೇಶದಲ್ಲಿ ಬದುಕಬೇಕು? ಅದಕ್ಕೋಸ್ಕರ ನೋಟ, ಅದಕ್ಕೋಸ್ಕರ ನೋಟ, ಅದಕ್ಕೋಸ್ಕರ ನೋಟ. ಸನಾತನ ಹಿಂದೂ ಧರ್ಮದ ಮಂಜುನಾಥ ಸ್ವಾಮಿಯನ್ನು, ಅಣ್ಣಪ್ಪ ಸ್ವಾಮಿಯನ್ನು ತನ್ನ ತೋಳ್ಬಳದಲ್ಲಿ ಇಟ್ಕೊಂಡು ಇಡೀ ಸರ್ಕಾರದ ಯಾವ ರಾಜಕೀಯ ವ್ಯಕ್ತಿಗಳ ದುಡ್ಡನ್ನು ಹಂಚಿಕೆ ಮಾಡಿ ಬಂದಾಗ ಅವರ ಮುಖಗಳಿಗೆ ದುಡ್ಡನ್ನು ಎಸೆಯುವುದಕ್ಕೆ ಮುಖಾಂತರ ಸೌಜನ್ಯಳ ಒಂದು ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ನೋಡ್ತಾ ಇದ್ದಾರೆ. ಹೇಳೋದು ನಾವು, ಈ ರಾಜ್ಯ ಸರ್ಕಾರ, ಈ ದೇಶದ ಸರ್ಕಾರ, ಇವರೆಲ್ಲ ಪಾಪಿಗಳಾಗಿ ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನೋಟಕ್ಕೆ ಓಟು, ಅದಕ್ಕೋಸ್ಕರ ನೋಟಕ್ಕೆ ಓಟು. ನಮ್ಮ ಹಕ್ಕು ಸ್ವಾಮಿ ಅದು, ಈ ದೇಶದ ಸುಪ್ರೀಂ ಕೋರ್ಟ್ ಕೊಟ್ಟಂಥ ಹಕ್ಕು. ಇದನ್ನು ನಾವೆಲ್ಲರೂ ಚಾಚು ತಪ್ಪದೆ ಮಾಡಬೇಕು ಮುಂದಿನ ದಿನಗಳಲ್ಲಿ. ಇದು ಸೌಜನ್ಯಳಿಂದ ಪ್ರಾರಂಭ. ಸೌಜನ್ಯ ಅನ್ನುವಂಥದ್ದು ನಾನು 12 ವರ್ಷದ ಹಿಂದೆ ಹೇಳಿದ್ದೇನೆ. ಆ ಧರ್ಮಕ್ಷೇತ್ರದಲ್ಲಿ, ಆ ನ್ಯಾಯಪೀಠದಲ್ಲಿ ಏನು ಹುಟ್ಟಿ ಇವತ್ತು ಯಾರದೋ ಅತ್ಯಾಚಾರಿಗಳ ಕೈಯಲ್ಲಿ ಸಿಲುಕಿ ಸತ್ತಿದ್ದಾಳೆ, ಅವಳಿಂದಲೇ ಈ ದೇಶದ ಎಲ್ಲ ರಂಗಗಳು ಒಂದು ರೀತಿಯಲ್ಲಿ ಈ ದೇಶವನ್ನು ಆಳುವಂಥ ಕೆಲಸ ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ಹೆಜ್ಜೆ ಇಡ್ತಾ ಇದ್ದೇವೆ ನಾವೆಲ್ಲರೂ. ನಾವೆಲ್ಲರೂ ಇಲ್ಲಿ ಇರುವಂಥವರು ಸತ್ಯವಂತರು. ಅದಕ್ಕೋಸ್ಕರ ಹೇಳುವಂಥದ್ದು ನೋಟ ಅನ್ನುವಂಥದ್ದು ಬರೇ ನೋಟದಿಂದ ಏನಾಗ್ತದೆ ಅಂತೇಳಿ ಮೊನ್ನೆ ಮಟ್ಟಣ್ಣನವರು ಹೇಳಿದರು. ಏನಾಗ್ತದೆ ನೋಟದಿಂದ ಅಂತೇಳಿ. ಬಿಹಾರದಲ್ಲಿ ಏನಾಯಿತು? ಗೋಪಾಲ್ಗಂಜ್ ಅನ್ನುವಂಥ ಒಂದು ಪ್ರದೇಶದಲ್ಲಿ ಹೇಳಿದ್ರಲ್ಲ, 51,560 ಮತ ಬಿದ್ದದ್ರಿಂದ ಒಂದು ಡಿಸ್ಟಿಕ್ಕಲ್ಲಿ. ಯಾತಕ್ಕೋಸ್ಕರ? ಅಲ್ಲಿ ನಿಂತಂಥ ಎಲ್ಲ ಅಭ್ಯರ್ಥಿಗಳು ಕೊಲೆಗಡುಕರು, ಸಮಾಜವನ್ನು ಲೂಟಿ ಮಾಡುವಂಥ ಪಾಪಿಗಳು. ಅಲ್ಲಿ ಎಲ್ಲ ಪಕ್ಷದ BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಎಲ್ಲ ಪಾರ್ಟಿಯ ಅಭ್ಯರ್ಥಿಗಳು ಎಲ್ಲ ರೌಡಿ ಲಿಸ್ಟ್ ಅಂತ ಹೇಳ್ತಾರೆ, ಕೊಲೆಗಡುಕರು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಊರಿನ ಜನ ಮತ ಹಾಕಬೇಕಾದ್ರೆ ಬೇಕಾದರೆ ಎದುರ್ತಿದ್ರು. ಯಾಕಂತ ಹೇಳಿದರೆ ಯಾರಿಗೆ ಇವನಿಗೆ ಹಾಕಿದ್ರೆ ಇವನು ಕೊಲೆ ಮಾಡೋದು, ಅವನು ಹಾಕಿದ್ರೆ ಇವನಿಗೆ ಕೊಲೆ ಮಾಡೋದು. ಕೊಲೆಯೇ ಪರಿಹಾರ. ಬಿಹಾರ ಅಂತ ಹೇಳಿದರೆ ಹೇಳ್ತೇವಲ್ಲ ನಾವು, ಇಲ್ಲಿ ಏನೋ ಇದೇನು ಬಿಹಾರ ಅಲ್ಲ, ಇದು ಕರ್ನಾಟಕ ಅಂತ ಹೇಳ್ತೇವೆ. ಆ ರೀತಿಯ ಪರಿಸ್ಥಿತಿ ನಿರ್ಮಾಣ ಇತ್ತು. ಈಗ ಹೇಗಾಗಿದೆ? ಬರೇ ನೋಟದ ಮತದಾನದಿಂದ ಕಳೆದ 5 ವರ್ಷದಲ್ಲಿ ಆ ಒಂದು ಭಾಗದಲ್ಲಿ ಹಾಕಿದಂಥ ಏನು ಗೋಪಾಲ್ಗಂಜ್ ಅನ್ನುವಂಥ ಒಂದು ಡಿಸ್ಟಿಕಲ್ಲಿ ಹಾಕಿದಂಥ ಮತದಾನ 51,560 ಮತಗಳು ಇಡೀ ಬಿಹಾರ ರಾಜ್ಯದ ಚಿತ್ರಣವನ್ನೇ ಬದಲು ಮಾಡಿತು. ಹೇಗೆ ಬದಲು ಮಾಡಿತು? 1,00,000 ಕೋಟಿಗಿಂತ ಅಧಿಕ ಕಳೆದ 5 ವರ್ಷದಲ್ಲಿ ಅಲ್ಲಿಗೆ ಅನುದಾನ ಹೋಯಿತು. ಹೇಗೆ ಹೋಯಿತು? ಇಲ್ಲಿ ಹೇಳ್ತಾರೆ, ನೋಟಕ್ಕೆ ಹೆಚ್ಚು ಮತದಿದ್ದರೆ ನಮಗೇನು ಲಾಭ? ಬಿಹಾರದಲ್ಲಿ ಎಷ್ಟು ಜಿಲ್ಲೆಗಳಿದ್ದಾವೆ, ಎಷ್ಟು ಡಿಸ್ಟಿಕ್ ಇದೆ? ಅಲ್ಲಿ ಒಂದೇ ಡಿಸ್ಟಿಕಲ್ಲಿ ಇಷ್ಟು ಮತದಾನ ಆಗಿರುವಂಥ ಇಡೀ ಬಿಹಾರ ರಾಜ್ಯಕ್ಕೆ 1,00,000 ಕೋಟಿಗಿಂತ ಅಧಿಕ ಫಂಡ್ ಹೋಗಿದೆ. ನಾವು ಯೋಚನೆ ಮಾಡ್ಬೋದಲ್ಲ, ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 12 ವರ್ಷದಿಂದ ಬೊಬ್ಬೆ ಹಾಕಿ ಇಲ್ಲಿ ತನಕ ನ್ಯಾಯ ಸಿಗಲಿಲ್ಲ. ಇಂದು ದೇವಸ್ಥಾನವನ್ನು ಆಳಿಗೆಡವಾಗಿ ಯಾರೋ ಅಲ್ಪಸಂಖ್ಯಾತರು ಬಂದು ಕೂತು ಆ ದೇವಸ್ಥಾನದ ಸಾವಿರ ಲಕ್ಷ ಕೋಟಿ ಒಳಗೆ ಹಾಕಿ ಅದೇ ಹಿಂದೂ ಸಮಾಜದ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಂದು ತಿಂದು ತೇಗಿ ಬಿಸಾಡಿ
ಇವತ್ತು ಯಾವುದೇ ಕೇಸುಗಳಿಲ್ಲದೆ ಏನು ಹೇಳ್ತಾರೆ, ಯಾವುದೇ ಕ್ರಿಮಿನಲ್ ಕೇಸುಗಳಿಲ್ಲದವರ ಮೇಲೆ ಆರೋಪ ಮಾಡ್ತಿದ್ದಾರೆ. ಅರೆ ಕೇಸುಗಳನ್ನು ಮಾಡಿದ್ರಲ್ಲ, ಈ ಕಾರ್ಯಾಂಗ ಕೇಸುಗಳನ್ನು ಮಾಡಿದ್ರಲ್ಲ ಕೇಸಾಗೋದು. ಯಾರು ಈ ಅತ್ಯಾಚಾರ ಮಾಡಿದ್ದಾರೆ, ಯಾರು ಈ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡಿದ್ದಾರೆ, ಅವ್ರ ಮೇಲೆ ಇಷ್ಟ ತನಕ ನಾವು ಎಷ್ಟೋ ಕಂಪ್ಲೇಂಟ್ ಕೊಟ್ಟಿದ್ದೇವೆ, ಇಷ್ಟ ತನಕ ಒಂದೇ ಒಂದು ಕೇಸ್ ದಾಖಲಾಗಲಿಲ್ಲ. ಅವರು 100 ಕಂಪ್ಲೇಂಟ್ ಕೊಟ್ಟರೆ 100 ಕೇಸುಗಳು ನಮ್ಮ ಮೇಲೆ ದಾಖಲಾಗ್ತದೆ. ಹಾಗಾದರೆ ಈ ದೇಶದ ಸಂವಿಧಾನ ಏನು? ನಮಗೆಲ್ಲ ಕಡೆಗಳಿಂದ ತೊಂದರೆ ಆಗ್ತದೆ. ಅದಕ್ಕೋಸ್ಕರ ನೋಟ, ನಮಗೆ ಬದುಕಲಿಕ್ಕೆ ಆಗ್ತಾ ಇಲ್ಲ. ಇಲ್ಲಿ ದುಡ್ಡಿದ್ದವನಿಗೆ ಮಾತ್ರ ಬದುಕಲಿಕ್ಕೆ ಅವಕಾಶ ಇರುವಂಥದ್ದು, ಅದಕ್ಕೋಸ್ಕರ ನೋಟ. ಇದು ನಮ್ಮ ಅಳಲಿರುವಂಥದ್ದು. ನಾವು ಹೇಳುವಂಥದ್ದು ಇದರಲ್ಲಿ ನಮ್ಮದು ಯಾವುದೇ ಸ್ವಾರ್ಥ ಇಲ್ಲ. ನಾನು ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲ, ಈ ರಾಜ್ಯ ಅಲ್ಲ, ಈ ದೇಶ ಅಲ್ಲ, ವಿಶ್ವದ 33 ಕೋಟಿ ದೇವತೆಗಳಂತಾರೆ. ನಾನು ಹೇಳ್ತೇನೆ, ನೀವೆಲ್ಲ ಇಲ್ಲಿ ಬಂದಿದ್ದೀರಿ. ನಿಮ್ಮ ಮನೆಗಳಲ್ಲಿ ಒಬ್ಬನ ಮನೆಯಲ್ಲಿ ಕಲ್ಲುಟ್ಟಿರ್ಬೋದು, ಇನ್ನೊಂದು ಒಬ್ಬನ ಮನೆಯಲ್ಲಿ ಪಂಜುರ್ಲಿರ್ಬೋದು, ಇನ್ನೊಬ್ಬನ ಮನೆಯಲ್ಲಿ ಮಂತ್ರ ದೇವತೆ ಇರ್ಬೋದು. ನಮ್ಮಲ್ಲಿ ಸಾವಿರ ಧರ್ಮ ದೇವತೆಗಳಿದ್ದಾವೆ. ಎಲ್ಲರ ಮನೆಗೆ ಕರೀರಿ, ನಾನು ಪ್ರಮಾಣ ಮಾಡ್ತೇನೆ, ಎಲ್ಲರ ಮನೆಯಲ್ಲೂ ಪ್ರಮಾಣ ಮಾಡ್ತೇನೆ, ಅತ್ಯಾಚಾರ ಮಾಡಿದಂಥ ಪಾಪಿಗಳು ಇವರೇ. ನಾವೇನು 12 ವರ್ಷಗಳಿಂದ ಹೇಳ್ತಾ ಬಂದಿದ್ದೇವೆ, ಅವರೇ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದು, ಅವರ ಸಂತಾನದವರೇ, ಅವರ ಕುಟುಂಬಸ್ಥರೇ ಕೊಲೆ ಮಾಡಿದ್ದು ಅಂತ ನಾನು ಪ್ರಮಾಣ ಮಾಡ್ತೇನೆ. ಎಲ್ಲರೂ ಬರಲಿಬೇಕಾದ್ರೆ ಈ ದೇಶದಲ್ಲಿ ಎಷ್ಟು ಮನೆ ಇದೆ ಅಷ್ಟು ಮನೆ, ಎಷ್ಟು ದೇವರನ್ನು ನಂಬ್ತೀರಿ, ಎಲ್ಲರ ದೇವರ ಮುಂದೆ ಪ್ರಮಾಣ ಮಾಡ್ತೇನೆ ನಾನು, ಇಂಥವರೇ ಮಾಡಿದ್ದು ಅಂತೇಳಿ ಮಾಡ್ತೇವೆ ನಾವು. ಯಾಕಂತ ಹೇಳಿದರೆ ನಮಗೆ ನೋವಿದೆ. ಸನಾತನ ಹಿಂದೂ ಧರ್ಮದ ಅವನತಿಯನ್ನು ನೋಡಲಿಕ್ಕೆ ನಾವು ಸಾಧ್ಯವೇ ಇಲ್ಲ. ಕಳೆದ 40 ವರ್ಷಗಳಿಂದ ನಮ್ಮ ಹನಿ ರಕ್ತವನ್ನು ಹಿಂದೂ ಸಮಾಜಕ್ಕೋಸ್ಕರ ಕೊಟ್ಟಿದ್ದೇವೆ ನಾವು. ಇವತ್ತು ನಮ್ಮನ್ನು ದೂಷಣೆ ಮಾಡ್ತೀರಿ ನೀವು. ನಾವು ಸಂಘ ಪರಿವಾರದಲ್ಲಿ ಎಷ್ಟು ಕೆಲಸ ಮಾಡಲಿಲ್ಲ. ಇವತ್ತು ಕೂಡ ನಾವು ಸಂಘ ಪರಿವಾರದ ಗುರುಜಿ ಇರ್ಬೋದು, ಹೆಡಿಗೆವಾರ್ ಇರ್ಬೋದು, ಅವರ ಏನು ಉದ್ದೇಶಗಳಿದ್ದಾವ, ಈ ದೇಶದಲ್ಲಿ ಏನು ಮುಂದೆ ನಡಿಬೇಕಾ ಅದನ್ನೇ ಪಾಲನೆ ಮಾಡ್ತಾ ಇದ್ದೇವೆ ನಾವು. ಅದನ್ನು ಬಿಟ್ಟು ಯಾರು ಮಾಡ್ತಾ ಇಲ್ಲ. ಇವತ್ತು ತಮ್ಮಣ್ಣ ಇರ್ಬೋದು, ಸಂಘ ಪರಿವಾರದಿಂದಲೇ, ಸಂಘ ಪರಿವಾರದ ಸ್ವಯಂ ಸೇವಕನಾಗಿಯೇ ಯಾವತ್ತು ಬೆಳೀತಾರಂತ ಹೇಳಿದ್ರೆ ಅಲ್ಲಿ ತೊಳೆದು ಹೊರಗಾಕಿದ್ರು. ಮಹೇಶ್ ಶೆಟ್ಟಿ ತಿಮರೋಡಿ ಕೂಡ ಹಾಗೆಯೇ, ಪ್ರಸನ್ನ ರವಿ ಕೂಡ ಹಾಗೆಯೇ, ತಮ್ಮಣ್ಣ ಮಟ್ಟಣ್ಣವರು, ಗಿರೀಶ್ ಮಟ್ಟಣ್ಣವರು ಕೂಡ ಹಾಗೆ, ಸೌಜನ್ಯಳ ಮನೆಯವರು ಕೂಡ ಸಂಘ ಪರಿವಾರದ ಒಡನಾಟದಲ್ಲಿ ಇದ್ದವರು. ಹಾಗಾದರೆ ನಮಗೇನು ಶಿಕ್ಷೆ? ಹೋರಾಟಗಾರರಲ್ಲಿ ಇವತ್ತು ಎಷ್ಟು ಮಂದಿ ಸಂಘ ಪರಿವಾರದ ಸ್ವಯಂ ಸೇವಕರಾಗೇ ಇದ್ದವರೆಲ್ಲ ಯಾಕೆ ನಾವು ಹೊರಗೆ ಬಂದಿದ್ದೇವೆ? ಇಲ್ಲಿ ಸತ್ಯ ಧರ್ಮ ನ್ಯಾಯದ ಮೇಲೆ ನಂಬಿಕೆ ಇದ್ದು ಇವತ್ತು ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ ನಾವು. ನಮಗೇನು ತೀಟೆ ಅಲ್ಲ ಇದು, ರಾಜಕೀಯದ ಒತ್ತಾಸೆಗಳಲ್ಲ ಇದು. ಯಾರು ಗೆದ್ರೆ ಏನು, ಯಾರು ಸೋತ್ರೆ ಏನು, ಯಾರು ಸತ್ರೆ ನಮಗೆ ಬಿದ್ದಿಲ್ಲ. ನಮಗೆ ನ್ಯಾಯಪೀಠದಲ್ಲಿ, ಧರ್ಮಪೀಠದಲ್ಲಿ ಆದಂಥ ಅತ್ಯಾಚಾರ ಕೊಲೆಗೆ ನ್ಯಾಯ ಸಿಗಲೇಬೇಕು. ಇದು ನಮ್ಮ ಉದ್ದೇಶ. ಸನಾತನ ಹಿಂದೂ ಧರ್ಮದ ದೇವಸ್ಥಾನ ಹಿಂದೂಗಳಿಗೆ ಸೇರಬೇಕು. ಇದು ನಮ್ಮ ಉದ್ದೇಶ. ಅಣ್ಣಪ್ಪ ನನ್ನದು. ಅದಕ್ಕೋಸ್ಕರ ನಾವು 12 ವರ್ಷದಿಂದ ನಮ್ಮ ಅಳಲನ್ನು ತೋಡ್ಕೊಳ್ತಾ ಬರ್ತಾ ಇದ್ದೇವೆ. ಇವತ್ತು ಏನು ಹೇಳ್ತಾರೆ? ಕೆಲವು ರಾಜಕೀಯ ಪಕ್ಷಗಳಿಗೆ ಇವತ್ತೇ ಎಚ್ಚರಿಕೆಯನ್ನು ಕೊಡ್ತೇವೆ. ಮುಂದಿನ ದಿನಗಳಲ್ಲಿ ನಿಮ್ಮ ಒಂದೊಂದಲ್ಲ, ನಿಮ್ಮ ಸಾವಿರ ಹಿಂದೂ ವಿರೋಧಿ ಚಟುವಟಿಕೆಗಳನ್ನು ಸಮಾಜದ ಮುಂದಿಡ್ತೇವೆ. ಜಾಗೃತರಾಗಿರಿ. ನಾವು ಪಕ್ಕಾ ಹಿಂದೂಗಳು. ನಿಮ್ಮ ಓಟಿನ ಬೇಟೆಗೋಸ್ಕರ, ಮತ ಬೇಟೆಗೋಸ್ಕರ ನೀವು ನಮ್ಮನ್ನು ತುಲನೆ ಮಾಡಲಿಕ್ಕೆ ಹೊರಟ್ರೆ, ಮೊನ್ನೆಯಿಂದ ಯಾರೋ ವಿಡಿಯೋದಲ್ಲಿ ಹಾಕಿದ್ರು, ಮಹೇಶ್ ಶೆಟ್ಟಿಯ ಅಣ್ಣನ ಮಗ ತನುಷ್ ಶೆಟ್ಟಿ ಕಾಂಗ್ರೆಸ್ ಅಲ್ಲಿದ್ದಾನೆ. ಅರೇ ಯಾಕೆ ಈ ದೇಶದಲ್ಲಿ ಎಷ್ಟು ಅತ್ಯಾಚಾರಿಗಳು ಕಾಂಗ್ರೆಸ್ನಲ್ಲಿ ಇದ್ದವರು ಕಳೆದ ಚುನಾವಣೆಯಲ್ಲಿ ಏನು ಬಿಜೆಪಿಗೆ ಬಂದು ಕಾಂಗ್ರೆಸ್ ಅನ್ನು ಕೆಳಗೆ ಹಾಕಿ ಬಿಜೆಪಿಯಲ್ಲಿ ಮಿನಿಸ್ಟರ್ ಆಗಿ ಕೆಲಸ ಮಾಡಲಿಲ್ಲ. ಆಗ ಸತ್ತಿದ್ದೀರ ನೀವು. ಇವತ್ತಾಗೆ ನೀವು ಪ್ರಶ್ನೆ ಮಾಡ್ತೀರಿ? ಹೇಗೆ ಪ್ರಶ್ನೆ ಮಾಡ್ತೀರಿ? ಇವತ್ತು ನಾನು ಹೇಳುವಂಥದ್ದು, ನನ್ನ ಅಣ್ಣನ ಮಗ ಯಾವುದೇ ಒಬ್ಬ, ಯಾಕಂತ ಹೇಳಿದ್ರೆ ಅವನು ಕಾಂಗ್ರೆಸ್ ಪಾರ್ಟಿಯ ವಿದ್ಯಾರ್ಥಿ ಸಂಘಟನೆಯಲ್ಲಿ ಕೆಲಸ ಮಾಡಿದವ. ಅದಕ್ಕಿಂತ ಮೊದಲು ABPಯಲ್ಲಿ
ಅದಕ್ಕಿಂತ ಮೊದಲು ABPಯಲ್ಲಿ ಕೆಲಸ ಮಾಡಿದ ಹುಡುಗ ಅವನು. ಹಾಗಾದರೆ ಇವತ್ತು ಏನೋ ಒಂದು ವೈರಲ್ ಆಗ್ತಿದ್ದಲ್ಲ, ಚೌಟ ಮತ್ತು ಪದ್ಮರಾಜ, ಅದೆಲ್ಲಿದ್ದದು? ಅದು ಎಡಿಟ್ ಮಾಡಿದ. ಅರೆ ನೀವು ರಾಜಕೀಯದ ಪಾಪಿಗಳು ಇಲ್ಲಿ ಗೆದ್ದು ಸೋತು ಹೋದ್ರೆ ಆ ವಿಧಾನಸೌಧದ ಒಳಗೆ, ಆ ಪಾರ್ಲಿಮೆಂಟಿನ ಒಳಗೆ ಅಪ್ಪ ಮಕ್ಕಳ ಥರ ಬದುಕ್ತೀರಿ ನೀವು. ನಮ್ಮನ್ನು ಯಾಕೆ ಹೊಡಿತೀರಿ? ಮತದಾರರನ್ನು ಯಾಕೆ ಹೊಡಿತೀರಿ ಸ್ವಾಮಿ? ಅದಕ್ಕೋಸ್ಕರ ಹೇಳುವಂಥದ್ದು, ನಿಮಗೆ ಈ ಸಲದ ಚುನಾವಣೆಯಲ್ಲಿ ನೋಟದ ಮುಖಾಂತರ ನಾವು ಉತ್ತರವನ್ನು ಕೊಡ್ತೇವೆ. ಇದು ನಮ್ಮ ಉದ್ದೇಶ ಇರುವಂಥದ್ದು. ಜನಗಳನ್ನು ಮಂಗ ಮಾಡಬೇಡಿ. ಪ್ರಜಾಪ್ರಭುತ್ವದಲ್ಲಿ ನಮಗೆಲ್ಲರಿಗೂ ಹಕ್ಕಿದೆ. ಆ ಹಕ್ಕನ್ನು ಕೊಡಿ, ನಮ್ಮ ಹಕ್ಕನ್ನು ಕಸಿಬೇಡಿ. ಇದು ನಮ್ಮ ನೋವು ಇರುವಂಥದ್ದು. ನಿಮ್ಮ ತಪ್ಪಿಗೆ ನಮ್ಮನ್ನು ಯಾಕೆ ಬಲಿವಸು ಮಾಡ್ತೀರಿ? ಗಂಡ ಹೆಂಡತಿ ಜಗಳ ಉಂಡು ಮಲಗುವ ತನಕ ಅಂತ ಹೇಳ್ತಾರೆ. ಮಕ್ಕಳನ್ನು ಯಾಕೆ ದಾರಿಗೆ ತಂದಾಕ್ತೀರಿ ಸ್ವಾಮಿ ನೀವು? ಇವತ್ತು ನಾವು ಮಕ್ಕಳು, ಈ ದೇಶದ ಮಕ್ಕಳು, ಈ ದೇಶದ ಪ್ರಜೆಗಳು ನಾವು ಬಡವರಾಗಿದ್ದೇವೆ. ನಿಮ್ಮಗಳ ತಪ್ಪಿನಿಂದಾಗಿ ಎಲ್ಲ ರಾಜಕೀಯ ಪಕ್ಷದವರ ಬಣ್ಣ ಒಂದೇ ನೋಟು ಮಾತ್ರ. ನಮಗೆ ನೋಟು ಬೇಡ, ನಮಗೆ ನೋಟ ಮಾತ್ರ. ನಮ್ಮೆಲ್ಲರ ಮತವನ್ನು ನೋಟಕ್ಕೆ ಹಾಕಿ ನಮ್ಮ ಶಕ್ತಿಯನ್ನು ಮುಂದಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟಿನ ಮುಖಾಂತರ ಏನು ಮಾಡಬೇಕನ್ನುವಂಥದ್ದನ್ನು ನಾವು ತೋರಿಸ್ತೇವೆ. ದಾರಿ ದೂರದ ಜಾಗಕ್ಕೆ ಹೋಗ್ಬೇಕಂತೆಲ್ಲ. ನಮ್ಮ ಕಡವದ ಚಾರ್ವಕ ಗ್ರಾಮ ಪಂಚಾಯತಿನಲ್ಲೇ ನೋಡ್ಬೋದು. ನಮಗೆ ಜಾಸ್ತಿ ಹೋಗ್ಲಿಕ್ಕಿಲ್ಲ. ಕಡಬ ತಾಲೂಕಿನ, ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಚಾರ್ಮಕ ಗ್ರಾಮದಲ್ಲಿಯೇ ಮತ ಬಹಿಷ್ಕಾರ ಮಾಡಿದ್ರು. ಯಾರು ಎಲೆಕ್ಷನ್ಗೆ ನಿಲ್ಬಾರ್ದು, ನಾವು ವೋಟ್ ಕೊಡೋದಿಲ್ಲ ಅಂತೇಳಿ. ಈಗ ಏನೋ ನಮ್ಮ ಮೈಸೂರಿನಲ್ಲಿ DC ಆಗಿದ್ದಾರೆ ಡಾಕ್ಟರ್ ರಾಜೇಂದ್ರ ಅವರು. ಆಗ ಪುತ್ತೂರಿನಲ್ಲಿ AC ಆಗಿದ್ದರು. ಅವರ ಚಾರ್ವಕ ಗ್ರಾಮ ಪಂಚಾಯತಿಗೆ ಹೋಗ್ತಾರೆ. ಅಲ್ಲಿನ ಜನಗಳನ್ನು ಕರೀತಾರೆ, ಸಂತೋಷದಿಂದ ಪ್ರೀತಿಯಿಂದ ಮಾತಾಡಿಸ್ತಾರೆ. ನೀವು ಯಾಕೆ ಬಹಿಷ್ಕಾರ ಮಾಡ್ತಿದ್ದೀರಿ ಅಂತೇಳಿ. ಎಲ್ಲ ಜನಗಳು ಹೇಳ್ತಾರೆ, ನಮಗೆ ಮಾರ್ಗ ಆಗಲಿಲ್ಲ, ನಾವು ಈ ಸಲ ಓಟ್ ಕೊಡೋದಿಲ್ಲ. ಆಗ ಕೂಡ ಇವತ್ತವರಲ್ಲಿ DC ಆಗಿದ್ದಾರೆ ಅವರು. ಆಗ ಇಲ್ಲಿ AC ಆಗಿದ್ರು ಅವರು. ಎಂತೆಂಥ ಅಧಿಕಾರಿಗಳಿದ್ದಾರೆ ನೋಡಿ, ಅಂಥವರು ನಾವು ಶ್ಲಾಘನೆ ಮಾಡಲೇಬೇಕಾಗ್ತದೆ. ನಮ್ಮ ಧರ್ಮ ಅದು, ಧರ್ಮ. ಪೊಲೀಸ್ ಆಫೀಸರಲ್ಲಿದ್ದಾರೆ, ತಾಲೂಕು ಆಫೀಸಲ್ಲಿದ್ದಾರೆ, ಎಲ್ಲೆಲ್ಲೋ ಒಳ್ಳೊಳ್ಳೆ ಆಫೀಸರ್ಸ್ಗಳಿದ್ದಾರೆ. ನಾವು ಹೇಳುವಂಥದ್ದು, ಅವರು ಹೇಳಿದ್ರಂತೆ ನೋಟ ಅಂತ ಇದೆ, ಅದಕ್ಕೆ ಓಟನ್ನು ಹಾಕಿ, ಬಹಿಷ್ಕಾರ ಮಾಡಬೇಡಿ ಅಂತೇಳಿ. ನೋಟಕ್ಕೆ ಒಂದು ಗ್ರಾಮದಲ್ಲಿ ಒಂದು ಬೂತಲ್ಲಿ 164 ನೋಟಕ್ಕೆ ಮತ ಬಿತ್ತು. ಏನಾಯಿತು? ಗೆದ್ದವನಿಗಿಂತ 2ನೇ ಸ್ಥಾನದಲ್ಲಿದ್ದದ ನೋಟ. ಏನಾಯಿತು? ಏನು ಇವರ ಬೇಡಿಕೆಗಳಿದ್ದಾವ, ಈ ಎಲೆಕ್ಷನ್ ಆದ ತಕ್ಷಣ ಬೇಡಿಕೆಗಳನ್ನೆಲ್ಲ ಸರ್ಕಾರ ನಿಭಾಯಿಸ್ತು. ಇದು ನೋಟದ ಶಕ್ತಿ ಸ್ವಾಮಿ. ಕೇಳ್ತಾರೆ ಈ ಪಾಪಿಗಳು, ವೇಸ್ಟ್ ಮಾರೆ, ವೇಸ್ಟ್. ಯಾವ ನಾಳಗಳಲ್ಲಿ ಮಾಡ್ತಾ ಇರ್ತಾರಲ್ಲ ಈ ಪಾಪಿಗಳು, ಈ ರಾಜಕೀಯ ವ್ಯಕ್ತಿಗಳು, ವೇಸ್ಟ್. ಈ ಮಣ್ಣಲ್ಲಿ ಬದುಕಿ ಹುಟ್ಟಿ ಇವತ್ತು ಬದುಕ್ತಾ ಇದ್ದಾರಲ್ಲ ಈ ಪಾಪಿಗಳು, ಅವರು ವೇಸ್ಟ್. ಈ ಮಣ್ಣಲ್ಲಿ ಬದುಕುವಂಥದ್ದು, ಅವರು ಈ ಮಣ್ಣಲ್ಲಿ ಬದುಕುವುದೇ ವೇಸ್ಟ್ ಪಾಪಿಗಳು. ಅದರ ಬಗ್ಗೆ ನಮಗೂ ತಿಳೋಣ ಯಾವುದು ಇರಲಿಲ್ಲ. ಪ್ರಸನ್ನಕ್ಕ ನಾವು ಪ್ರಶ್ನೆಗೆ ಮಾತಾಡುವಾಗ, ಹೌದು ಮಾರ ಈಗ ನೋಟ್ ಅಂತ ಮಾಡಿದರೆ ಅದರಲ್ಲಿ ಏನು ನಮಗೆ ಗೊತ್ತಿಲ್ಲ. ನಾವು ಇಷ್ಟು ದೊಡ್ಡ ಎಷ್ಟು 12 ಹೋರಾಟ ಮಾಡ್ತೇವೆ. ನೋಟ್ ಅಂದರೆ ಏನಂತ ನಮಗೆ ಗೊತ್ತಿಲ್ಲ. ಯಾರು ಮಾಡಬೇಕಿದ್ದನ್ನು? ಯಾರು ಮಾಡಬೇಕು? ಚುನಾವಣಾ ಆಯೋಗ ಮಾಡಬೇಕು. ಈ ದೇಶದ ಸಂವಿಧಾನ ಕೊಟ್ಟಂಥ ಅವಕಾಶವನ್ನು ನೀವು ಕಸಿದುಕೊಳ್ತೀರಿ ನಮ್ಮ ಕೈಯಿಂದ, ಪ್ರಜಾಪ್ರಭುತ್ವದಿಂದ. ಯಾಕೆ ಸಂಬಳ ತಗೊಳ್ತೀರಿ ನೀವು? ನಿಮ್ಮ ಆಫೀಸಿಗೆ ಬಂದರೆ ಸರಿಯಾದ ಒಂದು ಮಾಹಿತಿ ಕೊಡಲಿಕ್ಕಾಗೋದಿಲ್ಲ ನಿಮಗೆ. ನಾನು ಹೇಳುವಂಥದ್ದು, ಅಧಿಕಾರಿಗಳೇ, ಇನ್ನು ಮುಂದಕ್ಕಾದರೂ ಸರಿಯಾದ ಮಾಹಿತಿಯನ್ನು, ನೋಟದ ಮಾಹಿತಿಯನ್ನು ಎಲ್ಲ ಏನು ಚುನಾವಣಾ ಆಯೋಗ ಇದೆಯೋ ಅದು ನೀವು ಮಾಡಬೇಕು. ನಮ್ಮ ಜವಾಬ್ದಾರಿ ಅಲ್ಲ ಇದು, ನಮ್ಮ ಜವಾಬ್ದಾರಿ ಅಲ್ಲ. ನೀವು ಮಾಡುವಂಥ ಕೆಲಸ, ಇದಕ್ಕೆ ಅವೇರ್ನೆಸ್ ನೀವು ಕೊಡಬೇಕು. ಒಳ್ಳೆಯ ಕೆಲಸ ಮಾಡಿ, ಸಾರ್ವಜನಿಕರ ಜೊತೆ ಕೈ ಜೋಡಿಸಿ, ನಾವು ನಿಮ್ಮ ಜೊತೆಯಲ್ಲಿದ್ದೇವೆ ಹೇಳೋದಲ್ಲ. ಅಲ್ಲಿ 2 ಫೋಟೋ ಇದ್ದಲ್ಲ ಮೇಲೆ, 2 ರಾಜಕೀಯ ಆಗ್ತಿದೆ, ಅದರಲ್ಲಿ ಯಾರಿಗಾದ್ರೂ ಒಬ್ಬನಿಗೆ ಹಾಕಿ ಅಂತ ಹೇಳಿದರೆ, ನೀವು ಸಮಾಜವನ್ನು ಒಡೆಯುವ ಕೆಲಸವನ್ನು ಮಾಡಬೇಡಿ. ಕಾನೂನು ಕೊಟ್ಟಂಥ ಅವಕಾಶ, ಸುಪ್ರೀಂ ಕೋರ್ಟ್ ಕೊಟ್ಟಂಥ ಅವಕಾಶ, ಮನ್ನಣೆ ಕೊಡಿ. ಅದಕ್ಕೆ ಸರ್ಕಾರದ ಸಂಬಳ ತಿಂತ ಇದ್ದೀರಿ, ನಾವೆಲ್ಲ ತಿನ್ನೋದು ಸರ್ಕಾರದ ತಿಂಬಳ. ನೀವು ಸರಿಯಾಗಿ ಪಾಲನೆ ಮಾಡಿದರೆ ಭಾಳ ಒಳ್ಳೆಯದು. ಈ ಎಚ್ಚರಿಕೆ ಕೂಡ ಚುನಾವಣಾ ಆಯೋಗಕ್ಕೂ ಕೂಡ ಇರಲಿ.
ರಾಜಕೀಯ ವ್ಯಕ್ತಿಗಳನ್ನು ಸಾಕುವಂಥ ಕೆಲಸ ಮಾಡಲಿಕ್ಕೆ ಹೋಗಬೇಡಿ. ನಿಮಗೂ ಕೂಡ ನಿಮ್ಮ ಮನೆಗಳಿಗೂ ಕೂಡ ಸೌಜನ್ಯನ ಬೆಂಕಿ ಬರ್ತದೆ ಮುಂದಿನ ದಿನಗಳಲ್ಲಿ, ಎಚ್ಚರಿಕೆ ಇರಲಿ ಅಂತ ಹೇಳುತ್ತಾ, ಏನು ನೋಟ ಅಭಿಯಾನವನ್ನು ಮಾಡ್ತೇವ ಅದು ಸುಲಲಿತವಾಗಿ ನಡೀತದೆ. ನೋಟದಿಂದ ಇಡೀ ಸಮಾಜಕ್ಕೆ ಒಳ್ಳೆಯ ಸಂದೇಶ ಬರ್ತದೆ, ಒಳ್ಳೆಯ ಸಂದೇಶ ಬರ್ತದೆ. ಯಾತಕ್ಕೋಸ್ಕರ ಅಂತ ಹೇಳಿದರೆ ತಮ್ಮನ್ನು ಪದೇ ಪದೇ ಹೇಳ್ತಾರೆ, ಯಾವುದೇ ದೈವಿಕವಾದಂಥ ಒಂದು ಚಿಂತನೆಯಲ್ಲಿ 12 ವರ್ಷ ಬಹಳ ಮಹತ್ವದ್ದು ಅಂತೇಳಿ. ಈ ಸಲ ಕೂಡ ನಮಗೆ ಸೌಜನ್ಯಳ ಈ ಹೋರಾಟಕ್ಕೆ 12 ವರ್ಷ ತುಂಬಿದಾಗಲೇ ಈ ಚುನಾವಣೆ ಬಂದಿದೆ. ನೋಟ ಅನ್ನುವಂಥ ಒಂದು ಶಬ್ದ ನಮ್ಮ ಮುಂದೆ ಇದೆ. ಈ ನೋಟದ ಮುಖಾಂತರ ನಾವು ನ್ಯಾಯವನ್ನು ಪಡ್ಕೊಂಡೇ ತೀರ್ತೇವೆ ಅನ್ನುವಂಥ ಛಲ ನಮ್ಮದಾಗಿರಲಿ, ಛಲ ನಮ್ಮದಾಗಿರಲಿ. ಇದು ನಮ್ಮ ಉದ್ದೇಶ ಇರುವಂಥದ್ದು. ಇದು ರಾಷ್ಟ್ರೀಯ ಜಾಗರಣೆ ವೇದಿಕೆ ಇರ್ಬೋದು, ಪ್ರಜಾಪ್ರಭುತ್ವ ವೇದಿಕೆಯ ಬೇಡಿಕೆ ಮನವಿಗಳು ಇದು ನಮ್ಮದು ನಿಮ್ಮ ಹತ್ರ. ಇಷ್ಟೇ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನೋಟ ಅಂತ ಹೇಳಿದರೆ ಗರ್ವದಿಂದ ನೋಡಿ, ಆ ನೋಟವನ್ನು ಗರ್ವದಿಂದ ನೋಡಿ. ಯಾಕಂತೇಳಿ ನಮ್ಮಂಥ ಮತದಾನದ ಭಿಕ್ಷೆ ಏನು ಕಮ್ಮಿ ಅಲ್ಲ, ಕಮ್ಮಿ ಅಲ್ಲ. ಅದು ಇಡೀ ದೇಶವನ್ನು ತಯಾರು ಮಾಡಲಿಕ್ಕಾಗ್ತದೆ ನಮಗೆ ಮತದಾನದಿಂದ. ಅದಕ್ಕೋಸ್ಕರ ನಿಮ್ಮ ಮತವನ್ನು ಈ ಕಚಡಗಳಿಗೆ ಹಾಕಬೇಡಿ, ನಾಮರ್ದಿಗಳಿಗೆ ಹಾಕಬೇಡಿ. ಸತ್ತ ಮಗುವಿನ ನೋವು ಅಂತ ಗೊತ್ತಿಲ್ಲದವನು, ತಾಯಿಯ ಗರ್ಭದಿಂದ ಬಂದವರಲ್ಲ ಇದು. ಅದಕ್ಕೆ ನಾನಿನ್ನು ಮಾತಾಡಿದ್ರೆ ಭಾಳ ಮಾತಾಡಲಿಕ್ಕಿದೆ ನನಗೆ. ಇಂಥ ಪಾಪಿಗಳು ಈ ರಾಜಕೀಯ ವ್ಯಕ್ತಿಗಳು. ಇವತ್ತಿನ ತನಕ ಸೌಜನ್ಯ ಮನೆಯ ಅಡ್ರೆಸ್ ಗೊತ್ತಿಲ್ಲದಂಥ ಪಾಪಿಗಳು ಇವರು, ರಸ್ತೆ ಗೊತ್ತಿಲ್ಲದಂಥ ಪಾಪಿಗಳು. ಮತ ಕೇಳ್ತಾರೆ ಇವರು. ನಾನು ಇವತ್ತು ಕೂಡ ಕುಸುಮಕ್ಕನಿಗೆ ಹೇಳ್ತಾನೆ, ನಾಳೆ ನಾಳ್ದು ನಿಮ್ಮ ಮನೆಗೆ ರಾಜಕೀಯ ವ್ಯಕ್ತಿಗಳು ಬರ್ತಾರೆ, ಪೊರಕೆ ಕೈಯಲ್ಲಿ ಇಟ್ಕೊಳ್ಳಿ. ನೀವು ಪೊರಕೆ ಕೈಯಲ್ಲಿ ಇಟ್ಕೊಳ್ಳಿ. ಯಾಕಂತ ಹೇಳಿದರೆ ರಾಜಕೀಯ ಪಕ್ಷದವರನ್ನು ನಿಮ್ಮ ಮನೆಯ ಹೊಸ್ತಿಲಿನ ಒಳಗಡೆ ಕಾಲಿಡಲಿಕ್ಕೆ ಬಿಡಬೇಡಿ. ಬಲಿದಾನ ಆಗಿದ್ದು ನಿಮ್ಮ ಮಗು, ನಿಮ್ಮ ಮಗು. ನಾವು ಇವತ್ತು ಎಚ್ಚರಿಕೆಯಿಂದ ಇರಬೇಕು. ನಮ್ಮನ್ನು ತಲೆ ಕಡಿತಾರೆ ಇವರು, ನಮ್ಮ ಮನೆಯೊಳಗೆ ಬಂದು ವಿಷ ಹಾಕ್ತಾರೆ ಇವರು, ಪಾಪಿಗಳು ಇವರು. ಇಲ್ಲಿ ತನಕ ನ್ಯಾಯ ಕೊಡಲಿಕ್ಕೆ ಆಗದಂಥ ರಾಜಕೀಯ ಪಕ್ಷಗಳು ನಮಗೆ ಬೇಡ. ನಮ್ಮದು ಒಂದೇ ತೀರ್ಮಾನ, ಓಟು ನೋಟ, ಓಟ್ ನೋಟ. ಎಲ್ಲ ಮನೆಗಳಲ್ಲಿ ಬೋರ್ಡ್ ಹಾಕಿ, ಮತದಾನ ಇಲ್ಲ, ನಾವು ಮತದಾನ ಮಾಡ್ತೇವೆ ನೋಟಕ್ಕೆ, ಮತದಾನ ಮಾಡ್ತೇವೆ ನೋಟಕ್ಕೆ, ಮತದಾನ ಮಾಡ್ತೇವೆ ನೋಟಕ್ಕೆ. ನಿಮ್ಮ ಗಾಡಿಗಳಲ್ಲಿ ಹಾಕಿ ನೋಟ ಬರೀರಿ, ಪೆನ್ನಲ್ಲಿ ಒಂದು ಕಾಗದ ತೆಗೆದು. ನಮಗೆ ಖರ್ಚಿಲ್ಲ, ನಾವು ದುಡ್ಡಿನವರಲ್ಲ, ನಾವು ದುಡ್ಡಿನವರಲ್ಲ, ನಾವು ಭಿಕ್ಷೆ ಬೇಡುವ ಭಿಕ್ಷುಕರು. ನಾವು ಕೈಯಲ್ಲಿ ಬರೀರಿ. ಆ ಇಂಕ್ ಪೆನ್ ಸಿಗ್ತದೆ ದಪ್ಪದ, ಈ ನಮ್ಮ ಬೆಲ್ಲದ ಗೋಣಿಗೆಲ್ಲ ಬರೀತಾರೆ ನೋಡಿ, ಅಲ್ಲಿ ಯಾವುದು ಎಂಥ ಪೆನ್ ಹೇಳ್ತಾರೆ, ಅದಕ್ಕೆ ಬರೋದಿಲ್ಲ ಅದು ನಮಗೆ. ಅದರಲ್ಲಿ ಬರೀಲಿ ನೋಟ, NOTA 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 NOTA, 4 ಅಕ್ಷರ ಎಲ್ಲರ ಬಾಯಲ್ಲಿರಲಿ. ಅದು ಬೆಳಿಗ್ಗೆ ಎದ್ರೆ ಶುರು ಮಾಡಬೇಕು. ಏನು ಇವತ್ತು ನಾವು 12 ವರ್ಷದಿಂದ ಸೌಜನ್ಯ 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 ಅನ್ನುವಂಥ ಶಬ್ದವನ್ನು ಉಪಯೋಗ ಮಾಡ್ತೇವ, ಇವತ್ತಿಂದ ಪ್ರಾರಂಭ ಮಾಡಿ ನೋಟ 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 ಬರೀರಿ, ಹಾಕಿ. ಇದು ನಮ್ಮ ಉದ್ದೇಶವಾಗಿರಲಿ. ದೇಶ ಕಟ್ಟಬೇಕು ಸ್ವಾಮಿ. ದುಡ್ಡು ಮಾಡುವವನಿಗೆ ದೇಶ ಕಟ್ಟಲಿಕ್ಕೆ ಆಗುವುದಿಲ್ಲ, ಹೆಂಡತಿ ಮಕ್ಕಳನ್ನು ಸಾಕುವವನಿಗೆ ದೇಶ ಕಟ್ಟಲಿಕ್ಕೆ ಆಗುವುದಿಲ್ಲ, ಧರ್ಮವನ್ನು ಕಟ್ಟಲಿಕ್ಕೆ ಆಗುವುದಿಲ್ಲ. ಈ ಎಚ್ಚರಿಕೆ ಇರಲಿ. ಹಿಂದುತ್ವದ ಬಗ್ಗೆ ಮಾತಾಡುವಂಥ ಪಾಪಿಗಳೇ ಎಚ್ಚರಿಕೆ ಇರಲಿ. ನಿಮ್ಮ ಏನು ಬೊಗಳೆಗಳುಂಟ, ಮುಂದಿನ ದಿನಗಳಲ್ಲಿ ನಮ್ಮನ್ನು ಕೆಣಕಿದ್ರೆ ನಿಮ್ಮ ಚಡ್ಡಿಯ ಒಳಗೆ ಇರುವಂಥ ವಿಷಯಗಳೆಲ್ಲ ಹೊರಗಡೆ ಬರ್ತದೆ. ಜಾಗ್ರತೆ ಮಾಡ್ಕೊಳ್ಳಿ. ನೀವು ಕೂಡ ಅತ್ಯಾಚಾರಿಗಳ ಜೊತೆಯೊಳಗೆ ಸೇರಿಕೊಂಡ ಪಾಪಿಗಳು ನೀವು. ಜಾಗೃತರಾಗಿರಿ. ಇದು ಎಚ್ಚರಿಕೆ ಮಾತು ನಿಮಗೆ. ನಾವು ನಮ್ಮಷ್ಟಕ್ಕೆ ಯಾವುದೇ ರಾಜಕೀಯ ಪಕ್ಷವನ್ನು ದೂಷಣೆ ಮಾಡೋದು. ನಮಗೆ ಮತ ಕೊಡಿ, ನೋಟಕ್ಕೆ ಮತ ಕೊಡಿ. ಇದು ನಮ್ಮ ಆಡಲು ನ್ಯಾಯಕ್ಕೋಸ್ಕರ. ನಮ್ಮ ದೇವಸ್ಥಾನ ನಮಗೆ ಬೇಕು, ಹೆಣ್ಣು ಮಗುವಿಗೆ ನ್ಯಾಯ ಸಿಗಬೇಕು. ಪದ್ಮಾಲತಾ, ವೇದವಲ್ಲಿ, ಡಬಲ್ ಮರ್ಡರ್, ಇನ್ನು ನಾವು ತೆಗೆದಂಥ ಅನೇಕ 6 ದಾಖಲೆ, ಆ ದಾಖಲೆಗೆ ನ್ಯಾಯ ಸಿಗಬೇಕು. ಇದೇ ನೋಟದ ಉದ್ದೇಶ. ಎಲ್ಲರ ಗಮನದಲ್ಲಿ ಇರಲಿ. ಹೇಳಿದಾಗೆ ಎಲ್ಲರ ಮನೆಯ ಬಾಗಿಲಲ್ಲಿ ಪ್ರಿಂಟ್ ಮಾಡಲಿಕ್ಕೆ ಹೋಗಬೇಡಿ. 10-25 ರೂಪಾಯಿ ಕೇಳ್ತಾರೆ, ಬರೀರಿ ಸಾಯಲ್ಲಿ. ನಾನು ಹೇಳಿದಲ್ಲ, ಬೆಲ್ಲದ ಗೋಣಿನಲ್ಲಿ ಬರೆಯುವಂಥ ಎಲ್ಲ ಇದು ಇರ್ತದೆ, ಅದೆಂಥ ಪೆನ್ ಸಿಗ್ತದೆ, ಅದು ಮಾರ್ಕರ್ ಪೆನ್ ತಗೊಳ್ಳಿ, ಬರೀರಿ. ನೋಟ NOTA
ನೋಟ್ ಈ ಮನೆಯಲ್ಲಿ ಇವತ್ತು ಹೇಳ್ತಾರೆ ಈ ದೇಶದಲ್ಲಿ ಈ ರಾಜಕೀಯ ವ್ಯಕ್ತಿಗಳು ಎಲ್ಲ ಸುಲಲಿತವಾಗಿದೆ, ಮನೆಗಳೆಲ್ಲ ಬಿಲ್ಡಿಂಗ್ ಆಗಿದೆ, ಎಲ್ರಿಗೆ ತಿನ್ನಲಿಕ್ಕೆ ಎಲ್ಲ ಸರಿ ಇದೆ ಅಂತ ಹೇಳ್ತಾರಲ್ಲ. ಪಾಪ ಕೆಲವು ಮನೆ ಇನ್ನೂ ಕೂಡ ಇನ್ನು ಬೆಳಕಿಲ್ಲದ ಮನೆಗಳಿದ್ದಾವೆ. ಅದಕ್ಕೆ ಹೇಳೋದು ನಾವು ನೋಟ ಅಂತೇಳಿ ಪೆನ್ನಲ್ಲೇ ಬರೀರಿ ಅಂಥ ಪರಿಸ್ಥಿತಿಯ ಮನೆಗಳಿದ್ದಾವೆ ಇವತ್ತು ಕೂಡ. ನೋಟ ಅಂತ ಹೇಳಿ ಕೈಯಲ್ಲೇ ಬರೀರಿ. ಯಾರನ್ನು ಮನೆಗೆ ರಾಜಕೀಯ ವ್ಯಕ್ತಿಗಳನ್ನು ಪ್ರವೇಶ ಮಾಡಲಿಕ್ಕೆ ಬಿಡಬೇಡಿ. ಈ ಸಲ ಒಂದು ತೀರ್ಮಾನ ಮಾಡುವ, ನಾವು ಕೂಡ ಪ್ರಜಾಪ್ರಭುತ್ವದಲ್ಲಿ ನಮಗೆ ಹಕ್ಕು ಇದೆ, ಈ ಹಕ್ಕನ್ನು ಚಲಾವಣೆ ಮಾಡುವ ನಾವು, ಇದು ನಮ್ಮ ಉದ್ದೇಶ ಇದು ಅಂತ. ಈಗ ಪ್ರಸನ್ನಕ್ಕೆ ಹೇಳಿದರು ನೋಡಿ, ನೋಟ NOTA, ನನ್ ಆಫ್ ದ ಎಬವ್. ನನ್ ಆಫ್ ದ ಎಬವ್ ಅಂತ ಹೇಳಿದರೆ ಏನು ಅಂತ ಹೇಳಿ, ಒಳ್ಳೊಳ್ಳೆ ಕಲ್ತವ್ರು ಇರ್ತಾರೆ, ಕಲ್ತವರಿಗೇನೆ ಪ್ರಶ್ನೆ ಮಾಡಿದ್ದಾರೆ. ಮೊನ್ನೆ ಪ್ರಸನ್ನಕ್ಕೆ ಹೋಗಿ ನಮ್ಮ DC ಅವರ ಸಂತೋಷ್ ಅಂತ ಹೇಳಿ, ಡಾಕ್ಟರ್ ಸಂತೋಷ್ ಅಂತ ಹೇಳಿ ನಮ್ಮ ಚುನಾವಣೆ ಇದರಲ್ಲೇ ಕೆಲಸ ಮಾಡೋರು ಅವ್ರು ಹೇಳ್ತಾರಂತ, ನೋಟ ಯಾಕೆ ನಿಮಗೆ, ಮೇಲೆರಡು ಪಕ್ಷದ ಅಭ್ಯರ್ಥಿಗಳಿದ್ದಾರೆ, ಅದರಲ್ಲಿ ಒಳ್ಳೆ ಅಭ್ಯರ್ಥಿಯನ್ನು ನೋಡಿ ಹಾಕಿ ಅಂತೇಳಿ. ಹಾಗಾದರೆ ನೋಟ ಪ್ರಾರಂಭ ಆಗಿದ್ದು 2012ರಲ್ಲಿ. 2012ರಲ್ಲಿ ನೋಟ ಪ್ರಾರಂಭ ಆಗ್ತದೆ. 2013ರಲ್ಲಿ ನೋಟ ಓಟ್ ಹಾಕೋರು ಅದನ್ನು ಬರೆದು ಕೊಡಬೇಕು, ಯಾತಕ್ಕೋಸ್ಕರ ನೀವು ನೋಟ ಮಾಡ್ತಿದ್ದೀರಿ ಅಂತೇಳಿ. ಆ ಪ್ರಕ್ರಿಯೆಗಳು ನಡೆದಾಗ ಅದರಲ್ಲಿ ಏನಾಯಿತು ಅಂತ ಹೇಳಿದರೆ, ಅದರಲ್ಲಿ ಆ ನೋಟ ಮಾಡುವವನನ್ನು ಹಿಡಿದು ಕೊಲೆ ಮಾಡಲಿಕ್ಕೆ ಶುರು ಮಾಡಿದರು, ತೆಗೆದು ಬಿಸಾಡಲಿಕ್ಕೆ ಶುರು ಮಾಡಿದರು. ಆಗ ಸುಪ್ರೀಂ ಕೋರ್ಟಿಗೆ ಒಬ್ಬ PIL ಆಗ್ತಾರೆ, ಅವ್ರು ಆಗ್ತಾರೆ. ಈಗ ನಾವು ಪ್ರಶ್ನೆ ಮಾಡಿದಾಗ ನಮ್ಮನ್ನು ಮುಗಿಸೇ ಬಿಡ್ತಾರೆ, ಇನ್ನು ನೋಟವು ಮಾಡುವಾಗಿಲ್ಲ. ಯಾರು ಭ್ರಷ್ಟಾಚಾರಿಗಳಿದ್ರು ನಾವು ನೋಟ ಮಾಡಿ ಅವನನ್ನು ಕೆಳಗೆ ಇಳಿಸುವಾಗೆ ಇಲ್ಲ. ಸುಪ್ರೀಂ ಕೋರ್ಟಿಗೆ ಹಾಕಿದ್ರೆ ಸುಪ್ರೀಂ ಕೋರ್ಟ್ ಹೇಳ್ತದೆ, ಇನ್ನು ನಮ್ಮ EVM ಇದಿದೆಯಲ್ಲ, EVM ಮಿಷಿನ್ ಇದೆ, ಅದರಲ್ಲೇ ಈ ನೋಟವನ್ನು ಈ ದೇಶದ ಸುಪ್ರೀಂ ಕೋರ್ಟೇ ಅವಕಾಶ ಮಾಡಿಕೊಡ್ತು. ಇದು ಕೂಡ ಒಂದು ಮತದಾನವಾಗಿ ಪರಿಗಣಿಸಬೇಕು. ಯಾಕಂತ ಹೇಳಿದರೆ ಗೌಪ್ಯವಾದ ಮತದಾನ. ಯಾಕಂತ ಹೇಳಿದರೆ ಇದರಲ್ಲಿ ಮತದಾನ ಮಾಡುವವನು ಯಾರು ನೋಟಕ್ಕೆ ಓಟ್ ಹಾಕಿದೆ ಅಂತ ಗೊತ್ತಾಗ್ಲಿಕ್ಕೇ ಇಲ್ಲ. ಯಾತಕ್ಕೋಸ್ಕರ ಈ ದೇಶದಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಪತ್ರಿಕಾ ರಂಗಗಳು ಎಲ್ಲವೂ ಬೋಗಸಾಗಿ ಇವತ್ತು ಸಮಾಜಕ್ಕೆ ಯಾರು ನಮ್ಮನ್ನು ಪಾಲನೆ ಮಾಡುವವನೇ ಇಲ್ಲದಂಥ ಸಂದರ್ಭದಲ್ಲಿ ಪ್ರಬುದ್ಧ ಮತದಾರರಿಗೆ ಈ ನೋಟದ ಮುಖಾಂತರ ಈ ಮತದಾನವನ್ನು ಮಾಡಿ ಒಂದು ನ್ಯಾಯವನ್ನು ತೆಗೊಳ್ಳಿಕ್ಕೋಸ್ಕರ ಈ ನೋಟವನ್ನು ಮಾಡಿದ್ದಾರೆ. ಇದೇನು ಕದ್ದು ಮುಚ್ಚಿ ಮಾಡುವಂಥದ್ದಲ್ಲ. ಇದನ್ನು ಈ ಅವೇರ್ನೆಸ್ ಯಾರು ಮಾಡಬೇಕು? ಚುನಾವಣೆ ಆಯೋಗ ಮಾಡಬೇಕು.